ಎಲ್ಲರಿಗೂ ಹಾಯ್. ಈ ವಿಡಿಯೋದಲ್ಲಿ 3D ಪ್ಯಾರಲ್ಯಾಕ್ಸ್ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಫ್ರೀ ಅಪ್ಲಿಕೇಶನ್ ಅಲ್ಲ, ಇದೊಂದು ಪೇಯ್ಡ್ ಅಪ್ಲಿಕೇಶನ್. ನಿಮಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟ ಇದ್ರೆ ಚೆಕ್ ಮಾಡಿ ನೋಡಿ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೋನ್ ಸ್ಕ್ರೀನ್ಗೆ ಈ ರೀತಿ 3D ವಾಲ್ಪೇಪರ್ಗಳನ್ನು ಸೆಟ್ ಮಾಡ್ಕೋಬಹುದು. ಹಾಗೂ ಈ ಒಂದು ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿದುಕೊಳ್ಳೋಣ. ಈ ಒಂದು ವಾಲ್ಪೇಪರ್ನಲ್ಲಿ ಅಧಿಕವಾಗಿ 3 ಅಥವಾ 4 ಲೇಯರ್ಗಳನ್ನು ಯೂಸ್ ಮಾಡಿರ್ತಾರೆ. ಸೊ ನಮ್ಮ ಮೊಬೈಲ್ನ ಆ ಕಡೆ ಈ ಕಡೆ ಅಲ್ಲಾಡಿಸುವಾಗ ನಮ್ಮ ಮೊಬೈಲ್ನಲ್ಲಿರುವ ಜೈರಾಸ್ಕೋಪ್ ಅಥವಾ ಆಕ್ಸಲರೋಮೀಟರ್ ಸೆನ್ಸರ್ನ ಸಹಾಯದಿಂದ ವಾಲ್ಪೇಪರ್ನ ಎಲ್ಲ ಲೇಯರ್ಗಳು ತನ್ನ ನಿಗದಿತ ವೇಗದಲ್ಲಿ ನಾವು ಯಾವ ಕಡೆ ತಿರುಗಿಸ್ತೀವೋ ಆ ಕಡೆ ತಿರುಗುತ್ತೆ. ಅದು ನಮ್ಮ ಕಣ್ಣಿಗೆ ಒಂದು 3D ಭಾವನೆಯನ್ನು ತೋರಿಸುತ್ತೆ. ಸೊ ಇಷ್ಟೋ ತನಕ ತೋರಿಸಿದ ವಾಲ್ಪೇಪರ್ ಎಲ್ಲ ಈ ಒಂದು ಅಪ್ಲಿಕೇಶನ್ನ ಸಹಾಯದಿಂದ ಸೆಟ್ ಮಾಡ್ಕೊಂಡಿರೋ ವಾಲ್ಪೇಪರ್ಸ್ಗಳು. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲ, ಯಾವ ಲೈವ್ ವಾಲ್ಪೇಪರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರು ಬ್ಯಾಟ್ರಿ ಪವರ್ ಬೇಗ ಖಾಲಿ ಆಗುತ್ತೆ. ಹಾಯ್, ಈ ವಿಡಿಯೋದಲ್ಲಿ 3D ಪ್ಯಾರಲ್ಯಾಕ್ಸ್ ಲೈವ್ ವಾಲ್ಪೇಪರ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದೊಂದು ಪೇಯ್ಡ್ ಅಪ್ಲಿಕೇಶನ್. ನೀವು ಪ್ಲೇಸ್ಟೋರ್ ಅಲ್ಲಿ ಅಮೌಂಟ್ ಕಟ್ಬಿಟ್ಟು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ 3D ಪ್ಯಾರಲ್ಯಾಕ್ಸ್ ಅಂತ ನೀವು ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಸುಮಾರು ಫ್ರೀ ಅಪ್ಲಿಕೇಶನ್ ಬರುತ್ತೆ. ಸೊ ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಮ್ಮ ಫೋನ್ ನಲ್ಲಿ 3D ವಾಲ್ಪೇಪರ್ ಗಳನ್ನ ಇಟ್ಕೋಬಹುದು. ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಮರೆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವಾಗಲೂ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀವೋ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.